ನೋಟ್ ಬ್ಯಾನ್ ಆಗಿ 2 ತಿಂಗಳು ಕಳೆದ ಬಳಿಕ ಕಾಂಗ್ರೆಸ್ ನಾಯಕರು ಇವತ್ತು ಬೀದಿಗಿಳಿದಿದ್ರು. ಟೌನ್ ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ಸಚಿವರಾದ ಕೆಜೆ ಜಾರ್ಜ್, ರೋಷನ್ ಬೇಗ್, ಶಾಸಕರಾದ ಆರ್.ವಿ. ದೇವರಾಜ್, ಎಸ್.ಟಿ. ಸೋಮಶೇಖರ್, ಭೈರತಿ ಬಸವರಾಜು, ವಿಧಾನ ಪರಿಷತ್ ಸದಸ್ಯ ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಟೌನ್ ಹಾಲ್ನಿಂದ ಕೆಜಿ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾಯಕರೆಲ್ಲರೂ ಕಾಲ್ನಡಿಗೆಯಲ್ಲೇ ರ್ಯಾಲಿ ನಡೆಸಿದರು. ಇನ್ನು ಕಾಂಗ್ರೆಸ್ ನಾಯಕರ ರ್ಯಾಲಿಯಿಂದಾಗಿ ವಾಹನ ಸವಾರರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಬೆಳಿಗ್ಗೆ 11 ಗಂಟೆ ಬಳಿಕ ಆರಂಭವಾದ ರ್ಯಾಲಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಟೌನ್ ಹಾಲ್ನಿಂದ ಕೆಜಿ ರಸ್ತೆಯವರೆಗೂ 2 ಕಿಲೋಮೀಟರ್ನಷ್ಟು ಉದ್ದಕ್ಕೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಆಂಬ್ಯುಲೆನ್ಸ್ ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಯಿತು. ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರಿಂದ ಪೊಲೀಸರು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು. ಇದರಿಂದ ಕಚೇರಿ ಕೆಲಸ ಕಾರ್ಯಗಳಿಗೆ ಹೊರಟಂತ ಜನರು ಬಿಸಿಲಲ್ಲಿ ಬಸ್ ಬಳಿಯುವಂತಾಯಿತು. ಬನ್ನಿ, ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಂದಿನಿ ವಾಕ್ತುರು ನಡೆಸಿದ್ದಾರೆ. ಬನ್ನಿ ನೋಡೋಣ. ಕೇಂದ್ರ ಸರ್ಕಾರ ನೋಟ್ ಬ್ಯಾನ್ ಮಾಡ್ತು, ಚಿಲ್ಲರೆ ಸಿಕ್ಲಿಲ್ಲ. ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತು, ಟ್ರಾಫಿಕ್ ಜಾಮ್ ಶುರುವಾಯಿತು. ಸದ್ಯ ನಾನು ಬೆಂಗಳೂರಿನ ಕಂದಾಯ ಭವನದ ರಸ್ತೆಯಲ್ಲಿರುವಂತಹ ಜಾಮ್ನ ತೋರಿಸ್ತಾ ಇದ್ದೀನಿ. ಟೌನ್ ಹಾಲ್ನಿಂದ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಇವತ್ತು ರ್ಯಾಲಿ ನಡೆಸಿತು. ಸರಿಸುಮಾರು 2ರಿಂದ 3 ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ನ ಪರವಾಗಿ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಯ ಎಫೆಕ್ಟ್ ಯಾವ ರೀತಿ ಅಂತಂದ್ರೆ, ಇವತ್ತು ಗೃಹ ಸಚಿವರಾದಂತಹ ಪರಮೇಶ್ವರ್, ಗುಂಡೂರಾವ್ ಸೇರಿದಂತೆ ಎಲ್ಲ ಕಾರ್ಪೊರೇಟರ್ಗಳು, MLAಗಳು ಸಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆ ರ್ಯಾಲಿಯ ಎಫೆಕ್ಟ್ನಿಂದಾಗಿ ನಿರಂತರವಾಗಿ ಕಂಪ್ಲೀಟ್ ಆಗಿ ಈಗ ಸಾಲು ವಾಹನಗಳು ಟ್ರಾಫಿಕ್ ಜಾಮನ್ನು ಅನುಭವಿಸಿರೋದನ್ನ ನೋಡ್ತಿದ್ದಾರೆ. ಆಂಬ್ಯುಲೆನ್ಸ್ ಸಹ ಇವತ್ತು ಸಮಸ್ಯೆಯನ್ನು ಎದುರಿಸುವಂತಾಯಿತು. ಬರೋಬ್ಬರಿ 1.5 ಗಂಟೆಗಳಿಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮನ ಸಮಸ್ಯೆನ ಜನರು ಎದುರಿಸಿದ್ರು. ಇಲ್ಲಿರುವಂತಹ ಜನರು ಸಾಕಷ್ಟು ಚೀಮಾರಿ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರಾಫಿಕ್ ಜಾಮ್ನ ಎಫೆಕ್ಟ್ನ ಬಗ್ಗೆ ಕೇಂದ್ರ ಸರ್ಕಾರ ನೋಟನ್ನು ರದ್ದು ಮಾಡಿ ಜನರಿಗೆ ಸಾಕಷ್ಟು ಸಮಸ್ಯೆಯನ್ನು ಒಡ್ಡಿದೆ ಅನ್ನುವಂತಹದ್ದು ರಾಜ್ಯ ಸರ್ಕಾರದ ಆರೋಪವಾಗಿದೆ. ಆದರೆ ರಾಜ್ಯ ಸರ್ಕಾರವೇ ಇವತ್ತು ಟ್ರಾಫಿಕ್ ಜಾಮ್ಗೆ ಎಳೆ ಮಾಡಿಕೊಡ್ತು. ರಾಜ್ಯ ಸರ್ಕಾರ ಟ್ರಾಫಿಕ್ ಜಾಮ್ನ ಎಫೆಕ್ಟ್ ಯಾವ ರೀತಿ ಇದೆ? ರಾಜ್ಯ ಸರ್ಕಾರ ಟ್ರಾಫಿಕ್ ಜಾಮ್ ಮಾಡ್ತು, ಸರಿನಾ? ಇದು JC ರೋಡಿಂದ ಇಲ್ಲಿ ಬರಲಿಕ್ಕೆ 2 ಅವರ್ಸ್ ತೊಗೊಂಡಿದ್ವಿ. ಈ ಪೊಲಿಟಿಷಿಯನ್ಸ್ಗೆ ಏನಂತ ಹೇಳ್ಬೇಕು ನಾವು? ಅವ್ರಿಗಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಅವ್ರ ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಜನಗಳ ಪೇಷನ್ಸ್ ಅಂತೂ ಹಾಳು ಮಾಡ್ತಾರೆ. ನಾನು ಹಿಂದ್ಗಡೆ 4 ಆಂಬ್ಯುಲೆನ್ಸು, ಅದರಲ್ಲಿ ಒಬ್ಬರು ಹಾರ್ಟ್ ಪೇಷಂಟು, ಆಲ್ಮೋಸ್ಟ್ ಕೊಲಾಪ್ಸು. ಇದು ಬೇಕಿತ್ತ ಇದು? ಸರ್, ಎಷ್ಟು ದೂರದಿಂದ ಟ್ರಾಫಿಕ್ ಇದೆ? ಮುಂದೆ ಕಾರ್ಪೊರೇಷನ್ವರೆಗೂ ಇದೆ. ಸರ್, ಇದು ರಾಜ್ಯ ಸರ್ಕಾರದ ಗೃಹ ಸಚಿವರೇ ಬಂದು ಈ ಥರ ಟ್ರಾಫಿಕ್ ಮಾಡಿದ್ದಾರೆ, ಸರಿನಾ? ಇದು ಏನು ಅಷ್ಟು ಸಮಂಜಸ ಅಲ್ಲ ಅನ್ಸುತ್ತೆ. ನಿಮಗೆ ಎಷ್ಟು ಸಮಸ್ಯೆ ಆಯಿತು? ಎಲ್ಲಿ ಹೋಗ್ಬೇಕು ಅಂತಿದ್ರಿ? ನಾವು ಬಾಗಡಿ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಈಗ ಎಷ್ಟು ತಡವಾಯಿತು? ತುಂಬ 1 ಅವರ್ ಡಿಫ್ರೆನ್ಸ್ ಆಯಿತು. ಬರೋಬ್ಬರಿ 1 ಗಂಟೆಗಳ ಎಫೆಕ್ಟ್ ನೋಡ್ತೀರಿ. ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ಕಡೆ ಜೈಕಾರ ಕೂಗ್ತಿದ್ದಾರೆ, ಮತ್ತೊಂದ್ ಕಡೆ ಟ್ರಾಫಿಕ್ ಎಫೆಕ್ಟ್ ಅನ್ನ ಜನರು ನೋಡ್ತಾ ಇದ್ದಾರೆ. ಬೆಂಗಳೂರಿನ ಕ್ಯಾಮರಾ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.